ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಟಿಪಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು UCMS ಲಾಗಿನಲ್ಲಿ ಯಾವ ರೀತಿ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಂತ ಹೇಳಿದ್ದೆ. ಇನ್ನು ಕೆಲವರು ಮೆಸೇಜ್ ಮಾಡಿದರು, ಅಂದರೆ ನಮಗೆ ಪಾಸ್ವರ್ಡ್ ನೆನಪಿಲ್ಲ, ಪಾಸ್ವರ್ಡ್ ನೆನಪು ಹೋಗಿದೆ, ಆ ಪಾಸ್ವರ್ಡ್ನ ಹೇಗಾದರೂ ರೀಸೆಟ್ ಮಾಡೋಕ್ಕೆ ಆಗ್ತುತ್ತಾ ಅಂತ ಕೇಳಿದರು. ಅದಕ್ಕಾಗಿ ನಿಮಗಾಗಿಯೇ ಈ ವಿಡಿಯೋ. ಎಲ್ಲರೂ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಸಿಂಪಲ್ ಆಗಿರುತ್ತೆ. ಈಸಿಯಾಗಿ ನಾವು ಪಾಸ್ವರ್ಡ್ ಮರೆತರೂ ಸಹ ಇನ್ನೊಂದು ಸಲ ಆ ಒಂದು ಪಾಸ್ವರ್ಡನ್ನು UCMSನ ಒಂದು ID ಮೂಲಕ ನಾವು ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಿಂಪಲಾಗಿ ಕ್ರೋಮ್ ಅಥವಾ ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದುಬಿಟ್ಟು UCMS ಲಾಗಿನ್ ಅಂತ ಟೈಪ್ ಮಾಡಿ. ಅಲ್ಲಿ ಟೈಪ್ ಮಾಡಿದಲ್ಲ, ಇದೇ ರೀತಿ ಸಿಂಪಲಾಗಿ ಟೈಪ್ ಮಾಡಿಬಿಟ್ಟು ಸರ್ಚ್ನ ಕೊಡಿ. ಸರ್ಚ್ನ ಕೊಟ್ಟಾದ್ಮೇಲೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಎಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲಿ ಆಪ್ಷನ್ ಕೊಡ್ತಲ್ಲ, ಇದು ವೆಬ್ಸೈಟ್ಗೆ ಹೋಗಬೇಡಿ. ವೆಬ್ಸೈಟ್ನ ಬಿಟ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ, ಅಂದರೆ ರೀಸೆಟ್ ಪಾಸ್ವರ್ಡ್ ಅಂತಂದರೆ ಇದು ಈ ರೀತಿ ಅಂದರೆ ಇದು ಕಾಣಿಸ್ತಾ ಇದೆಯಲ್ಲ, ಈ ಪಾಸ್ವರ್ಡು, ರೀಸೆಟ್ ಪಾಸ್ವರ್ಡು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಆದಮೇಲೆ ಸಿಂಪಲಾಗಿ ನಿಮಗೊಂದು ಎಂಟರ್ಫೇಸ್ ಓಪನ್ ಆಗುತ್ತದೆ. ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಎಂಟರ್ಫೇಸಸ್ ಅಂತಂತಾರೆ, ಇದರಲ್ಲಿ ರೀಸೆಟ್ ಯುವರ್ ಪಾಸ್ವರ್ಡ್ ಇರುತ್ತೆ. ನೀವು ಯೂಸರ್ ಟೈಪ್ ಹಾಕಬೇಕು. ಅಂದರೆ ನೀವು ಎಂಪ್ಲಾಯ್ ಇದ್ದೀರಾ ಅಥವಾ ಸ್ಟೂಡೆಂಟ್ ಇದ್ದೀರಾ ಅಂತ ಹೇಳಬೇಕು. ನೀವು ಎಂಪ್ಲಾಯ್ ಇದ್ದರೆ ಎಂಪ್ಲಾಯ್, ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಆಗಿ. ಇಲ್ಲಿ ನಾನು ಎಕ್ಸಾಂಪಲಲ್ಲಿ ಸ್ಟೂಡೆಂಟ್ ಪಾಸ್ವರ್ಡನ್ನ ನೆನಪು ಹೋದರೆ ಯಾವ ರೀತಿ ರೀಕಾಲ್ ಮಾಡ್ಕೋಬೇಕಂತ ಹಾಕ್ತೀನಿ ನೋಡಿ. ಇಲ್ಲಿ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಕ್ಲಿಕ್ ಮಾಡಿ ಆರ್ ಯು ಇಂಡಿಯನ್ ಅಂತ ಕೇಳುತ್ತೆ. ಅಂದರೆ ನೀವು ಇಂಡಿಯನ್ ಆಗಿದ್ದರೆ ಇಂಡಿಯನ್ ಅಂತ ಹಾಕ್ಬೇಕು. ನಾನು ಇಂಡಿಯನ್ ಅಂತ ಹಾಕ್ತೀನಿ, ಎಸ್ ಅಂತ ಹಾಕ್ಬೇಕು. ಅದಾದಮೇಲೆ ನಿಮ್ಮ ಒಂದು ಈ ಯೂಸರ್ ನೇಮ ಎಂಟರ್ ಮಾಡಬೇಕಾಗುತ್ತೆ. ಅಂತಂದರೆ ನೀವು UCMSನಲ್ಲಿ ಯೂಸರ್ ನೇಮ್ ಹಾಕಿರ್ತೀರಲ್ಲ, ಅಂದರೆ U23 ಅದು ಇರುತ್ತಲ್ಲ, ಆ ಒಂದು ಯೂಸರ್ ನೇಮ್ನ ಇಲ್ಲಿ ಎಂಟರ್ ಮಾಡಬೇಕು ಕರೆಕ್ಟಾಗಿ. ನಾನು ನನ್ನ ಒಂದು ಯೂಸರ್ ನೇಮನ್ನು ನಿಮಗೆ ಎಕ್ಸಾಂಪಲ್ ಎಂಟರ್ ಮಾಡ್ತೀನಿ. ನೀವು ನಿಮ್ಮ ಯೂಸರ್ ನೇಮ್ನ ಎಂಟರ್ ಮಾಡಿ. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ನನ್ನ ಒಂದು ಯೂಸರ್ ನೇಮ್ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಒಂದು ಯೂಸರ್ ನೇಮ್ನ ಹಾಕ್ಕೊಂಡು ಲಾಗಿನ್ ಮಾಡಿ. ಇಲ್ಲಿ ಕ್ಯಾಪ್ಚರ್ನ ಕಂಪಲ್ಸರಿ ಫಿಲ್ ಮಾಡಬೇಕು. ಕ್ಯಾಪ್ಚರ್ನ ಫಿಲ್ ಮಾಡಿಬಿಟ್ಟು ಜನರೇಟ್ OTP ಅಂತ ಹೊಡಿ. ಜನರೇಟ್ OTP ಅಂತ ಹೊಡೆದ್ಮೇಲೆ ನಿಮ್ಗೊಂದು OTP ಸಿಗುತ್ತೆ. ಆ OTPನ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಜನರೇಟ್ OTP ಅಂತ ಬಂದಮೇಲೆ ಇಲ್ಲಿ ಮೊಬೈಲ್ಗೆ ಒಂದು OTP ಬಂದಿರುತ್ತೆ. OTP ಬಂದು ನೋಡು. OTPನ ಸಿಂಪಲ್ಲಾಗಿ ನೀವು ಹಾಕ್ಬೋದು. 0 ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ, 279270 OTPನ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚರ್ನ ಎಂಟರ್ ಮಾಡಬೇಕು. ಕ್ಯಾಪ್ಚರ್ ಎಂಟರ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಕ್ಯಾಪ್ಚರ್ನ ಎಂಟರ್ ಮಾಡಬೇಕು. ಕ್ಯಾಪ್ಚರ್ ಎಂಟರ್ ಮಾಡಿಬಿಟ್ಟು ಸಿಂಪಲಾಗಿ OTPನ ಕರೆಕ್ಟಾಗಿರೋ ಒಂದು OTPನ ಎಂಟರ್ ಮಾಡಿ. ಇದು 3 ನಿಮಿಷ ಇರುತ್ತೆ. ನೀವು ಲೇಟ್ ಮಾಡಿದರೆ OTP ಟೈಮ್ ಮುಗಿದೋಗುತ್ತೆ. OTP ಹಾಕಿಬಿಟ್ಟು ಕ್ಯಾಪ್ಚರ್ನ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಂಪಲಾಗಿ ಓಪನ್ ಆಗ್ತಾ ನೋಡಿ. ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ನೀವು ಸಿಂಪಲಾಗಿ ಇಲ್ಲಿ ಇದೆಲ್ಲ ಆದಮೇಲೆ ಇಲ್ಲಿ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತಲ್ಲ OTP ಹಾಕಿದ್ಮೇಲೆ, ಇಲ್ಲಿ ನೋಡಿ ನಿಮಗಿರೋದು ಇಲ್ಲಿ ಏನಿಲ್ಲ, ಇಲ್ಲಿದೆಲ್ಲ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ. ನೀವು ಪಾಸ್ವರ್ಡ್ ಮರೆತರೆ ಅದನ್ನ ಬಿಟ್ಬಿಡಿ. ಇಲ್ಲಿ ಸಿಂಪಲಾಗಿ ಇಲ್ಲಿ ನಿಮ್ಮ ಒಂದು ಹೊಸ ಪಾಸ್ವರ್ಡ್ನ ಎಂಟರ್ ಮಾಡಿ. ಇಲ್ಲಿ ಅವ್ರು ಕೊಟ್ಟಿರ್ತಾರೆ ರೂಲ್ಸು, ಅಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಇನ್ನೊಂದು ಒಂದು ನಂಬರ್ ಇರಬೇಕು, ಒಂದು ಎಕ್ಸ್ಟ್ರಾಸ್ ಯಾವುದಾದ್ರೂ ಯೂಸ್ ಮಾಡಿರಬೇಕು. ನೀವು ಯಾವುದಾದ್ರನ್ನು ಕೊಡ್ತೀರೋ ಆ ರೀತಿ ಯಾವುದಾದ್ರೂ ಪಾಸ್ವರ್ಡ್ನ ನೀವು ನಿಮ್ಮ ಇಷ್ಟ ಬಂದಿದ್ದು ಹಾಕ್ಕೊಳ್ಳಿ. ಅಂದರೆ ಇಲ್ಲಿ ಎಂಟರ್ ಪಾಸ್ವರ್ಡ್ ಅಂತ ಇರೋದು ಕನ್ಫರ್ಮ್ ಪಾಸ್ವರ್ಡ್. ಎರಡೂ ಸೇಮ್ ಪಾಸ್ವರ್ಡ್ನ ಹಾಕಿ ಸಬ್ಮಿಟ್ ಕೊಟ್ಬಿಡ್ರಿ. ಸಿಂಪಲಾಗಿ ಸಬ್ಮಿಟ್ ಆಗುತ್ತದೆ. ಇಷ್ಟೇ ನೋಡಿ ಫ್ರೆಂಡ್ಸ್. ನೀವೇನಾದರೂ UCMSನಲ್ಲಿ ಪಾಸ್ವರ್ಡ್ ನೆನಪೋಗಿದ್ದರೆ ಸಿಂಪಲ್ಲಾಗಿ ಇಷ್ಟಲ್ಲಿ ರಿಕವರ್ ಮಾಡ್ಕೋಬೋದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಒಂದು ಕರ್ನಾಟಕದ ಎಲ್ಲ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಯಾರ್ಯಾರು ಪಾಸ್ವರ್ಡ್ ಮರ್ತೋಗಿದ್ದಾರೆ ಅಂತಾರಲ್ಲ, ಅವರು ಸಿಂಪಲ್ಲಾಗಿ ಪಾಸ್ವರ್ಡ್ನ ರೀಕಾಲ್ ಮಾಡ್ಕೋಬೋದು. ಇಷ್ಟು ನೋಡಿ ಫ್ರೆಂಡ್ಸ್. ನಮ್ಮ ಈ ಒಂದು ಮಲ್ಟಿಪಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಸಿಗುತ್ತವೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.